ನೋಡಿ, ಇದು ಫುಲ್ ವಿಡಿಯೋ ನೋಡ್ಕೊ ಬನ್ನಿ. ನಮ್ಮ ಬೆಂಗಳೂರು ಜನ ಯಾವ ತರ ಇದಾಗ್ಬಿಟ್ಟಿದ್ದಾರೆ ಅಂದ್ರೆ, ಪಾಪ ದುಡ್ದು ಮನೇಲಿ ನಿದ್ದೆ ಮಾಡಕ್ ಟೈಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ರೋಡಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಅಲ್ಲ, ಪಬ್ಲಿಕ್ ಅಲ್ಲಿ ಸ್ವಲ್ಪ ಆದ್ರೂ ಜ್ಞಾನ ಬೇಡವಾ? ನಿದ್ದೆ ಬಂದ್ರೆ ಗಾಡಿ ಸೈಡ್ಗೆ ಹಾಕ್ಬೇಕು ಅಂತ. ಗಾಡಿ ಎಲ್ಲ ಸೈಡ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ, ರೋಡಲ್ಲಿ ನಿದ್ದೆ ಮಾಡ್ತಿದ್ಯಲ್ಲಣ್ಣ. ನೋಡಿ ಹೋಗ್ತಾ ಇದ್ದಾನೆ ಅಂಕಲ್, ಗಾಡಿ ಓಡಿಸ್ಕೊಂಡು ಹಂಗೆ ಮಲಗ್ತಾನೆ. ಸುಮಾರು 2 ಕಿಲೋಮೀಟರ್ ಇಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಯಪ್ಪ ಮಲ್ಗೋದು ಗಾಡಿ ಓಡಿಸೋದು, ತಿರುಗಿದ್ರು ಕೇಳಿಸ್ತಾ ಇಲ್ಲ. ಗಾಡಿ ಸ್ಟಾಪ್ ಆಗಿದ್ರೆ ಇದ್ದಕ್ಕಿದ್ದಾಗ ಆಟೋಮೆಟಿಕ್ ಮಲ್ಕೊಂಡ್ಬಿಡ್ತಾನೆ. ಅಪ್ಪ ಈ ತರದಿಂದಾನೆ ಆಕ್ಸಿಡೆಂಟ್ಗಳಾಗೋದು, ಭಯದು. ಅಲ್ಲ, ಇಷ್ಟು ನಿದ್ದೆ ಬರ್ತಾ ಇದ್ರು ಗಾಡಿ ಸೈಡ್ ಆಗ್ಬಿಟ್ಟು ಮುಖ ತೊಳ್ಕೋಬೇಕು, ಗಾಡಿ ಓಡಿಸ್ತಾ ಇದ್ದೀನಿ, ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿಗೆ ಟಚ್ ಆದ್ರೆ ಏನು ಪ್ರಾಣಕ್ಕೇನು ಬೆಲೆನೇ ಇಲ್ವಾ? ಇಂಥವ್ರಿಂದಾನೆ ಹಿಂಗ್ ಸಾಯೋದು. ಜನರು ನಾಳೆ ಬೆಳಿಗ್ಗೆ ಆದ್ರೆ ಫುಲ್ ಸ್ಟೋರಿಗಳು ಓಡಿಸ್ತಾರೆ, ಹಂಗಾಯ್ತು ಹಿಂಗಾಯ್ತು. ಗಾಡಿ ಎಲ್ಲ ಸೈಡ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ, ರೋಡಲ್ಲೇ ನಿದ್ದೆ ಮಾಡ್ತಿದ್ಯಲ್ಲಣ್ಣ. ಅಲ್ಲ, ಏನಾದ್ರು ಆಕ್ಸಿಡೆಂಟ್ ಆದ್ರೆ ಸ್ವಲ್ಪ ಬುದ್ಧಿ ಇರಬೇಡವಾ?